ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ಗಳದ್ದು ಬೇರೆ ಡ್ರೈವರ್ಗಳದ್ದು ಡಿಮ್ಯಾಂಡ್ ಇತ್ತು. ಅದಕ್ಕೋಸ್ಕರ ಈ ಸಾರಿ 188 ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ವರ್ಷ. ಹೊಸ ಇಂದಿರಾ ಕ್ಯಾಂಟೀನ್ ಅದರಲ್ಲಿ ಈಗಾಗಲೇ 40 ರೆಡಿ ಇದ್ದಾವೆ, ಇನ್ನು ಉಳಿದವು ಕೂಡ ರೆಡಿ ಆಗ್ತದೆ. ಇಲ್ಲಿ ಇದರಲ್ಲಿ ಇಂದಿರಾ ಕ್ಯಾಂಟೀನು ಅಗತ್ಯ ಇತ್ತು ಇಲ್ಲಿ ಏರ್ಪೋರ್ಟ್ನಲ್ಲಿ, ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ. ಅದಕ್ಕೋಸ್ಕರ ಈಗಾಗಲೇ ಇವತ್ತು ಉದ್ಘಾಟನೆ ಮಾಡಿದ್ದೀವಿ, ಇನ್ನೂ ಒಂದು ಮಾಡ್ತೀವಿ. ಏರ್ಪೋರ್ಟ್ನಲ್ಲಿ 2 ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡ್ತೀವಿ. ರಾಜ್ಯದಲ್ಲಿ ಉದ್ದೇಶ ಬಡವರಿಗೆ ಕಡಿಮೆ ದರದಲ್ಲಿ ಊಟ ಸಿಗಬೇಕು, ತಿಂಡಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ 5 ರೂಪಾಯಿ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಊಟ 10 ರೂಪಾಯಿ, ರಾತ್ರಿ ಊಟ 10 ರೂಪಾಯಿ. ಈಗ ಮೆನುನೂ ಕೂಡ ಚೇಂಜ್ ಮಾಡಿದ್ದಾರೆ, ಎಲ್ಲ ಚೇಂಜ್ ಮಾಡಿದ್ದಾರೆ. ನೋಡಿ, ಈಗ ಈ ಡೈನಿಂಗು ಇದೆಯಲ್ಲ, ಡೈನಿಂಗ್ ಹಾಲ್ ಮೊದಲು ಇರಲಿಲ್ಲ, ಇದು ಡೈನಿಂಗ್ ಇದನ್ನು ಕೂಡ ಮಾಡಿದ್ದೀವಿ. ಇಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಈಗ 188 ಪ್ರತಿ ವಾರ್ಡ್ನಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೀವಿ, ಪ್ರತಿ ವಾರ್ಡ್ನಲ್ಲಿ ಬೆಂಗಳೂರಿನಲ್ಲಿ, ರಾಜ್ಯದ ಬೇರೆ ಬೇರೆ ಕಡೆನೂ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಈಗ ಮಾಡ್ತಾ ಇದ್ದೀವಿ. 188ರಲ್ಲಿ ಈಗ 600 ಆಗ್ತದೆ ಬೆಂಗಳೂರು ಸೇರಿ, ಒಟ್ಟು 600 ಇಂದಿರಾ ಕ್ಯಾಂಟೀನ್ಗಳಾಗ್ತವೆ. ಬಿಜೆಪಿ ಸರ್ಕಾರ ಅದನ್ನು ನಿಲ್ಲಿಸ್ಬಿಡ್ತಾ ಇತ್ತು, ದುಡ್ಡು ಕೊಡದೇನೆ, ಊಟ ಸರಿಯಾಗಿ ಕೊಡದೇನೆ ನಿಲ್ಲಿಸ್ಬಿಡ್ತಾ ಇತ್ತು. ಕೆಲವೆಲ್ಲ ಮುಚ್ಚಿಬಿಟ್ಟಿದ್ರು. ನಾವು ಮತ್ತೆ ಪ್ರಾರಂಭ ಮಾಡಿದ್ದೀವಿ, ಯಾಕಂದರೆ ಬಡವರು ಊಟ ಮಾಡಬೇಕು ಅನ್ನೋ